वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಕೊನೆಯ ಅಧ್ಯಾಯ ಕೊನೆಯ ಅಧ್ಯಾಯ ಅನ್ನೋದಕ್ಕಿಂತ ಹೆಚ್ಚು ಕಮ್ಮಿ ಕೃಷ್ಣ ತನ್ನ ಎಲ್ಲ ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದಾರೆ ಅಂದ್ರೂ ಸಹ ತಪ್ಪಾಗೋದಿಲ್ಲ. ಆ ಎಲ್ಲವುದರ ಬಗ್ಗೆ ಅಂದ್ರೆ ದಾನ, ಯಜ್ಞ, ತಪಸ್ಸು, ಆಹಾರ, ಕರ್ಮ, ಕರ್ತು, ಎಲ್ಲ ಬುದ್ಧಿ ಎಲ್ಲದರ ಬಗ್ಗೆ ಹೇಳಿ ಕೊನೆಗೆ ವರ್ಣದ ಬಗ್ಗೆ ಹೇಳ್ತಾ ಹೋಗ್ತಾನೆ ಭಗವಂತ. ವರ್ಣ ಅಂತ ಅಂದ್ರೆ ಜಾತಿ ಅಲ್ಲ, ವರ್ಣದ ಬಗ್ಗೆ ಹೇಳೋದು. ಅದು ನೀನು ಮಾಡೋ ಕೆಲಸದಲ್ಲಿಗಿಂತ ಹೆಚ್ಚಾಗಿ ಸ್ವಾಭಾವಿಕವಾಗಿ ಅಂದ್ರೆ ನಿನ್ನ ಆತ್ಮ ಯಾವ ವರ್ಣಕ್ಕೆ ಸೇರಿದೆ ಅಂತ ನಿನ್ನ ಈ ಕೆಲವು ನಡವಳಿಕೆಗಳು ನಿನಗೆ ಹೇಳ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಬ್ರಾಹ್ಮಣ ವರ್ಣದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಶೌರ್ಯ, ತೇಜಸ್ಸು, ಸಂಕಲ್ಪ, ದಕ್ಷತೆ ಎಲ್ಲವುದೂ ಸಹ ಇದೆ. ಸಾರಿ, ಆ ಶಾಂತಿ, ದಮ, ತಪ, ಶೌಚ ಎಲ್ಲವುದೂ ಸಹ ಇದೆ. ಅದಕ್ಕಿಂತ ಹೆಚ್ಚಾಗಿ ಕ್ಷಾಂತಿ ಅಂದ್ರೆ ತಾಳ್ಮೆ ಇದೆ, ಆರ್ಜವಂ ಇದೆ, ಅಂದ್ರೆ ಪ್ರಾಮಾಣಿಕತೆ ಇದೆ. ಈ ರೀತಿ ಅದಕ್ಕಿಂತ ಹೆಚ್ಚಾಗಿ ಜ್ಞಾನ, ವಿಜ್ಞಾನ ಮತ್ತು ಧಾರ್ಮಿಕದಲ್ಲಿ ಆಸಕ್ತಿ ಎಲ್ಲವುದೂ ಸಹ ಆ ಬ್ರಾಹ್ಮಣನಲ್ಲಿ ಹುಟ್ಟಿದಂತಹ ಸ್ವಭಾವದಿಂದ ಜನಿತವಾದ ವರ್ಣ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಜೀವಿಯರನ್ನ ಹೇಳ್ತಾ ಹೋಗ್ತಾನೆ ಭಗವಂತ. ಅಂದ್ರೆ ಸ್ವಾಭಾವಿಕವಾಗಿ ಒಂದು ಜೀವಿ ಹೇಗಿರುತ್ತೆ ಅಂತ. ಹಾಗೆ ಮುಂದುವರೆದು ಅಂದ್ರೆ ವರ್ಣಗಳ ಬಗ್ಗೆ ಮುಂದುವರಿತಾ ಮುಂದೆ ಕ್ಷತ್ರಿಯದವನು ಹೇಗಿರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸ್ವಾಭಾವಿಕ ಕರ್ಮಗಳು ಅದು ಹುಟ್ಟುವುದು ಹುಟ್ಟಿನಿಂದ ಯಾವುದೋ ಒಂದು ಮೋಟಿವೇಶನ್ ಕೇಳೋ ಅಥವಾ ಇನ್ನೊಂದೋ ಮತ್ತೊಂದರಿಂದ ಹುಟ್ಟುವಂತಹ ಸ್ವಭಾವಗಳು ಅಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಕ್ಷತ್ರಿಯ ಆ ವರ್ಣ ಹೇಗಿದೆ ಅಂತ ಅಂದ್ರೆ ಶೌಚಂ ಅಂತ ಅಂದ್ರೆ ಶೌರ್ಯಂ ಅಂದ್ರೆ ಶೌರ್ಯವು, ತೇಜಸ್ಸು, ದ್ಯುತಿಹಿ ನಿರ್ಧಾರವು, ಧ್ಯಾಕ್ಷಂ ಅಂದ್ರೆ ವ್ಯಾವಹಾರಿಕ ಜಾಣತನವು, ಯುದ್ಧದಲ್ಲಿ, ಮತ್ತು ಅಪಿ ಕೂಡ, ಅಪಲಾಯನಂ ಅಂದ್ರೆ ಓಡಿ ಹೋಗುವುದು, ದಾನಂ ಧಾರಾಳತನ, ಈಶ್ವರ ನಾಯಕತ್ವ, ಸ್ವಭಾವವು, ಮತ್ತು ಶಾಂತಿಂ ಕ್ಷತ್ರಿಯ ಕರ್ಮ ಕರ್ತವ್ಯ, ಸ್ವಭಾವದಿಂದ ಜನಿಸಿದ. ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಕ್ಷತ್ರಿಯರು ಹೇಗಿರ್ತಾರೆ, ಕ್ಷತ್ರಿಯರಿಗೆ ಸಂಬಂಧಪಟ್ಟ ಕರ್ಮಗಳು ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದು ನಾನು ಆಗ್ಲೇ ಹೇಳಿದ ಹಾಗೆ ಹುಟ್ಟಿನಿಂದ ಅಲ್ಲ, ಸ್ವಭಾವದಿಂದ. ಈಗ ನಾವು ಒಂದು ಮನೆಯಲ್ಲಿ ನಾವು ಇರ್ತೀವಿ ಅಂತ ಅನ್ಕೊಳ್ಳೋಣ. ಉದಾಹರಣೆ ಯಾವ ವರ್ಣದವ್ರನ್ನ ಬೇಕಾದ್ರೂ ತಗೊಳ್ಳೋಣ. ಹುಟ್ಟಿನಿಂದ ಒಂದು ವರ್ಣ ಇರುತ್ತೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಬ್ರಾಹ್ಮಣನಾಗಿ ಹುಟ್ಟಿದೀವಿ, ಬ್ರಾಹ್ಮಣ ವರ್ಣದಲ್ಲಿ ಅಂದ್ರೆ ಜಾತಿಯಲ್ಲಿ ಇದೀವಿ ಅಂತ ಅಂದ್ರೂ ಮನೆಯಲ್ಲಿ ಒಬ್ಬೊಬ್ಬರ ನಡವಳಿಕೆ ಒಂದೊಂದು ರೀತಿ ಇರ್ತಾರೆ. ಒಬ್ಬರಿಗೆ ದೇವ್ರಂದ್ರೆ ತುಂಬಾ ನಂಬಿಕೆ ಇರುತ್ತೆ, ಇನ್ನೊಬ್ರಿಗೆ ಇಲ್ಲ ನಾವೇ ಸಾಧಿಸ್ಬೇಕು ಅನ್ನೋದಿರುತ್ತೆ, ಇನ್ನೊಬ್ರಿಗೆ ಇಲ್ಲ ನಾನು ಹೊಡೆದು ಬಡ್ದು ತಗೋಬೇಕು ಅನ್ನೋದಿರುತ್ತೆ. ನಾನಿಲ್ಲಿ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಅಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಹುಟ್ಟಿನ ಜಾತಿಯ ಬಗ್ಗೆ ನಾವಿಲ್ಲಿ ಮಾತಾಡ್ತಿಲ್ಲ, ಜನ್ಮದ ಸ್ವಭಾವದ ಬಗ್ಗೆ. ಅಂದ್ರೆ ಜೀವನ ಸ್ವಭಾವ ಹೇಗಿರುತ್ತೆ ಅಂದ್ರೆ ಈಗ ಕ್ಷತ್ರಿಯ ಅಂತ ಅಂದಾಗ ಅವನ ಜನ್ಮ ಸ್ವಭಾವ ಹೇಗಿರುತ್ತೆ ಅಂತ ಅಂದ್ರೆ ಮೊದಲನೇದು ಶೌರ್ಯಂ, ಹೆದರದೇ ಇರೋದು, ಯಾವುದಕ್ಕೂ ಸಹ ಹೆದರೋದಿಲ್ಲ. ನಡೀರಿ ಅದೇನಾಯ್ತು ನೋಡೇ ಬಿಡೋಣ ಅಂತ ಮನೇಲಿ ಒಬ್ರು ಇರ್ತಾರೆ ಅಲ್ವಾ, ಮಾತಿಗೆ ಮುಂಚೆ ಅವ್ರು ನಡೆದ್ ಬಿಡ್ತಾರೆ, ಬಾ ಕೇಳೋಣ ಏನಾಯ್ತು ಅಂತ. ಅಂದ್ರೆ ಅವ್ರು ಏನಕ್ಕೂ ಹೆದರೋದಿಲ್ಲ, ಅವರಿಗೆ ತುಂಬಾ ಧೈರ್ಯ ಇರುತ್ತೆ. ಧೈರ್ಯದ ಜೊತೆ ದ್ಯುತಿ ಇರುತ್ತೆ. ದ್ಯುತಿ ಅಂತ ಅಂದ್ರೆ ಗಟ್ಟಿಯಾದ ನಿಲುವು. ಅಂದ್ರೆ ನಾನು ಇದನ್ನ ಮಾಡ್ಬೇಕು, ಇದನ್ನ ಸಾಧಿಸ್ಬೇಕು ಅಂದ್ರೆ ಅದನ್ನ ಅವ್ರು ಸಾಧಿಸ್ತಾರೆ. ಉದಾಹರಣೆ, ಮನೇಲಿ ಒಬ್ಬ ಮಗ ಇದ್ದಾನೆ, ಅವನಿಗೆ ಆರ್ಮಿಗೆ ಸೇರ್ಬೇಕು ಅಂತ ತುಂಬಾ ಇಷ್ಟ ಅಂತ ಅನ್ಕೊಳ್ಳೋಣ. ಅವನು ಆರ್ಮಿಗೆ ಸೇರ್ಬೇಕಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ದೃಢವಾದ ಏನೇನೆಲ್ಲ
ಶಾರೀರಿಕ ಕಸರತ್ತು ಬೇಕು ಅದು, ಅಥವಾ ಯಾವ್ಯಾವ ಫಾರಂ ಫಿಲ್ ಮಾಡ್ಬೇಕು, ಯಾವ ದಾರಿಯಲ್ಲಿ ಹೋಗ್ಬೇಕು, ಎಲ್ಲವೂ ಸಹ ಅವನಿಗೆ ಗೊತ್ತಿರುತ್ತೆ. ಅಂದ್ರೆ ಇಲ್ಲ ಬಾ ಬಂದ್ಬಿಡು, ಯಾಕೆ ನೀನ್ ಹೀಗೆಲ್ಲ ಮಾಡ್ತಾ ಇದೀಯಾ? ಇಲ್ಲ, ನಾನ್ ಮಾಡೇ ಮಾಡ್ತೀನಿ ಅಂದ್ರೆ ಗಟ್ಟಿಯಾದ ನಿಲುವು. ಹಾಗೆ ದಕ್ಷ, ದಕ್ಷ ಅಂದ್ರೆ ದಕ್ಷತೆ, ಅಂದ್ರೆ ಎಲ್ಲವನ್ನ ನಿಭಾಯಿಸುವ ಶಕ್ತಿ. ಯಾಕೆಂದ್ರೆ ನಮಗ್ ಗೊತ್ತು, ಒಬ್ಬ ಕ್ಷತ್ರಿಯ ಯುದ್ಧಕ್ಕೆ ಹೋಗ್ತಾನೆ ಅಂತ ಅಂದಾಗ ಅಲ್ಲಿ ಎಲ್ಲರನ್ನ ನಿಭಾಯಿಸ್ಬೇಕಾಗತ್ತೆ. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಯುದ್ಧ ಮಾಡ್ಬೇಕು, ಅದ್ರಲ್ಲೂ ಈ ಕುರುಕ್ಷೇತ್ರ ಯುದ್ಧ ಆಗ್ಬೇಕು ಅಂದಾಗ ರಾಜರಿಗೆಲ್ಲ ಗೊಂದಲ ಇರುತ್ತೆ. ನಾವು ಪಾಂಡವರ ಕಡೆ ಹೋಗ್ಬೇಕಾ, ನಾವು ಕೌರವರ ಕಡೆ ಹೋಗ್ಬೇಕಾ, ನಾವು ಯಾವ ಕಡೆ ಹೋಗ್ಬೇಕು, ನಾವ್ ಹೇಗಿರ್ಬೇಕು, ಈ ರೀತಿಯಾದಂತಹ ಗೊಂದಲಗಳಿರುತ್ತೆ ಅಲ್ವಾ. ಆದ್ರೆ ಒಬ್ಬ ರಾಜನಿಗೆ, ಅದರಲ್ಲೂ ಉಡುಪಿ ರಾಜನಿಗೆ ಒಂದು ದೊಡ್ಡ ಗೊಂದಲ ಇರುತ್ತೆ. ಅವನು ಕೃಷ್ಣನ ಬಳಿ ಹೋಗಿ ಕೇಳ್ದಾನೆ, ನನಗೆ ಕೌರವರ ಕಡೆನೂ ಯುದ್ಧ ಮಾಡೋದಿಕ್ಕೆ ಇಷ್ಟ ಇಲ್ಲ, ಪಾಂಡವರ ಕಡೆಗೂ ನನಗೆ ಯುದ್ಧ ಮಾಡೋದಿಕ್ಕೆ ಇಷ್ಟ ಇಲ್ಲ. ಆದ್ರೆ ನಾನು ಯುದ್ಧದಲ್ಲಿ ಒಂದು ಐ ವಾಂಟ್ ಟು ಬಿಕಮ್ ಎ ಪಾರ್ಟ್ ಆಫ್ ದಟ್. ನಾನು ಅದರಲ್ಲಿ ಭಾಗ ಆಗ್ಬೇಕು, ಆದ್ರೆ ನಾನು ಯುದ್ಧ ಮಾಡಬಾರ್ದು. ನನಗಿಬ್ರು ಒಂದೇ ಅಂತ ಅಂದಾಗ ಅವರಿಗೆ ಭಗವಂತ ಯಾವ ಕೆಲಸವನ್ನ ಕೊಡ್ತಾನಪ್ಪ ಅಂತ ಅಂದ್ರೆ, ಅಡುಗೆ ಮಾಡುವಂತಹ ಕೆಲಸವನ್ನ ಕೊಡ್ತಾನೆ. ಯಾಕೆ ಅಂತ ಅಂದ್ರೆ, ಅಷ್ಟು ಸಾವಿರಾರು ಜನ ಇರ್ತಾರೆ, ಅವರಿಗೆಲ್ಲ ಯಾರೋ ಒಬ್ರು ಪಕ್ಷಪಾತವಾಗಿ ಅಡಿಗೆ ಮಾಡೋರ್ ಬೇಕಾಗಿರತ್ತೆ. ಅಡಿಗೆ ಮಾಡ್ತಾರಂತೆ. ಆದ್ರೆ ಆಶ್ಚರ್ಯ ಏನು ಗೊತ್ತಾ? ಅಡಿಗೆ ಮಾಡ್ಬೇಕಾದ್ರೆ ಒಂದು ದಿನ ಒಂದು ಅಗಳು ಅನ್ನನೂ ಸಹ ವೇಸ್ಟ್ ಆಗ್ತಾ ಇರಲ್ವಂತೆ. ಎಲ್ರಿಗೂ ಆಶ್ಚರ್ಯ. ಈಗ ಹೋಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ 10,000 ಜನ ಹೋದ್ವಿ ಅಂತ ಅಂದ್ರೆ, ಬರ್ಬೇಕಾದ್ರೆ ನಾವು 8,000ನಾರು ಬರ್ಬೋದು, 7,000ನಾರು ಬರ್ಬೋದು, 6,000ನಾರು ಬರ್ಬೋದು, ಅಥವಾ 10,000 ಜನ ಬರ್ಬೋದು. ಆದ್ರೆ ಈ ರಾಜನಿಗೆ ಅಡಿಗೆ ಮಾಡೋದು ಹೇಗ್ ಗೊತ್ತಾಗತ್ತೆ? ಅದು ಅಷ್ಟು ಪರ್ಫೆಕ್ಟ್ ಆಗಿ. ಆಗ ಇನ್ನೇನ್ ಯುದ್ಧ ಮುಗಿತಾ ಬರ್ತಿದೆ ಅಂತ ಅನ್ಬೇಕಾದ್ರೆ ಕೇಳ್ತಾರೆ, ನೀನ್ ಹೇಗ್ ಅಡ್ಗೆ ಮಾಡ್ತಿದ್ದೆ? ಅಂದ್ರೆ ಮಾರನೇ ದಿನ ರಾತ್ರಿ ನಾನು ಇಷ್ಟೇ ಅಡಿಗೆ ಮಾಡ್ಬೇಕು ಅಂತ ನಿನಗೆ ಹೇಗ್ ಗೊತ್ತಾಗ್ತಾ ಇತ್ತು? ಆಗ ತುಂಬಾ ಸುಂದರವಾದ ಉತ್ತರವನ್ನ ಕೊಡ್ತಾರೆ. ನಾನು ಒಂದಷ್ಟಿದ್ ಕಡಲೆ ಬೀಜವನ್ನ ಸಂಜೆ ಯುದ್ಧ ಮುಗಿದ ಮೇಲೆ ನಾನು ಕೃಷ್ಣನ ಮುಂದೆ ಇಡ್ತಿದ್ದೆ. ಅದರಲ್ಲಿ ಒಂದಷ್ಟು ಕಡಲೆ ಕಾಯಿಯನ್ನ ತಿಂದು ಭಗವಂತ ಸಿಪ್ಪೆಯನ್ನ ಬಿಸಾಕ್ತಾ ಇದ್ರು. ಆ ಸಿಪ್ಪೆಯಲ್ಲಿ ಗೊತ್ತಾಗ್ತಾ ಇತ್ತು ಅಂದ್ರೆ ಎಷ್ಟು ಜನ ನಾಳೆ ವಾಪಸ್ ಬರೋದಿಲ್ಲ ಅಂತ. ಅಂದ್ರೆ ಇಷ್ಟು ಜನರನ್ನ ನಾನು ಸೇವಿಸ್ತಾ ಇದ್ದೀನಿ ಅಂತ. ನೋಡಿ, ಅಂದ್ರೆ ಇವರಿಗೆ ಒಂದು ಹಿಂಟ್ ಸಿಕ್ತು. ಆದ್ರೆ ನಿಜಕ್ಕೂ ಸಹ ನಮ್ಮ ಅರ್ಜುನನಿಗೂ ಅಷ್ಟೇ. ವಿಶ್ವರೂಪ ದರ್ಶನದಲ್ಲಿ ಅವನಿಗೆ ಗೊತ್ತಾಗುತ್ತಲ್ವಾ, ಪ್ರತಿಯೊಬ್ಬರು ಅವನ ಬಾಯಿಯಲ್ಲಿ ಹೋಗ್ತಾರದು, ಅಯ್ಯೋ ಇವರೆಲ್ಲ ಮರಣ ಹೊಂದುತ್ತಾರ. ಅಂದ್ರೆ ಭಗವಂತನ ಲೀಲೆಗಳು ಎಲ್ಲರಿಗೂ ತಿಳಿಯೋ ಹಾಗೆ ಇರುತ್ತೆ. ಆದರೆ ತಿಳಿದುಕೊಳ್ಳುವ ಮನಸ್ಥಿತಿ ಇದ್ದವರಿಗೆ ಮಾತ್ರ ಅರಿವಿಗೆ ಬರುತ್ತೆ. ಹಾಗೇನೆ ಇಲ್ಲಿ ಅವನಿಗೆ ದಕ್ಷತೆ ಇರುತ್ತೆ, ಎಲ್ಲವನ್ನ ನಿಭಾಯಿಸೋ ಶಕ್ತಿ ಇರುತ್ತೆ. ಹಾಗೇನೆ ಯುದ್ಧೇ ಚಾಪ್ಯ ಪಲಾಯನಂ, ಅಂದ್ರೆ ಒಂದು ಯುದ್ಧವನ್ನ ಮಾಡಬೇಕು ಅಂತ ಅಂದ್ರೆ ಅದರಿಂದ ಓಡಿ ಹೋಗುವಂತಹ ಗುಣ ಅವನದಾಗಿರೋದಿಲ್ಲ, ಪಲಾಯನ ಮಾಡೋದಿಲ್ಲ ಅವನು. ಯಾಕೆ ಪಲಾಯನ ಮಾಡೋದಿಲ್ಲಪ್ಪ ಅಂತ ಅಂದ್ರೆ, ಹೋರಾಟ ಮಾಡುವ ಶಕ್ತಿ ಅವನಿಗಿರುತ್ತೆ. ಇಲ್ಲ, ನಾನು ಯುದ್ಧ ಮಾಡೇ ಮಾಡ್ತೀನಿ, ನಾನು ವೀರ ಮರಣವನ್ನ ಹೊಂತಿನ ಪರವಾಗಿಲ್ಲ, ನಾನು ಮರಣ ಹೊಂದಿದ್ರೂ ಪರವಾಗಿಲ್ಲ, ನಾನು ಯುದ್ಧವನ್ನ ಮಾಡ್ಲೇಬೇಕು. ಅಂದ್ರೆ ಒಬ್ಬ ಕ್ಷತ್ರಿಯನಿಗೆ ಇರಬೇಕಾದಂತಹ ಮುಖ್ಯವಾದ ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ. ಅದಕ್ಕಿಂತ ತುಂಬಾ ಮುಖ್ಯವಾಗಿದ್ದು ಹೇಳ್ತಾ ಇದ್ದಾರೆ, ದಾನಂ. ದಾನ ಮಾಡ್ತಾನಂತೆ ಅವನು. ಯಾಕೆ ದಾನ ಮಾಡ್ತಾನೆ, ಯಾರಿಗೆ ದಾನ ಮಾಡ್ತಾನೆ ಅಂತ ನೋಡೋದಾದ್ರೆ, ಯೋಗ್ಯತೆಗೆ ತಕ್ಕ ದಾನವನ್ನ ಮಾಡ್ತಾನಂತೆ. ಅಂದ್ರೆ ನಾವು ಯಾರಿಗೋ ಒಂದು 10 ರೂಪಾಯಿ ದಾನ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಆ ದಾನದ ಹಣವೂ ಸಹ ಅವ್ರೇನಾದ್ರೂ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದರ ಕರ್ಮ ನಮಗ್ ಬರುತ್ತಂತೆ.
ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಧರ್ಮ ಕಾರ್ಯಕ್ಕೆ ಅಂತ ಹಣವನ್ನ ಕೊಟ್ಟೆ ಅಂದ್ರೆ, ಅದು ಧರ್ಮ ಕಾರ್ಯಕ್ಕೆ ವಿನಿಯೋಗ ಆದ್ರೆ ಅದರ ಪುಣ್ಯ ನಮಗೆ ಖಂಡಿತ ದೊರೆಯುತ್ತೆ. ಅದೇ ಹಣವನ್ನ ಅವ್ರೇನಾದ್ರು ಬೇರೆ ಕೆಲಸಕ್ಕೆ ಉಪಯೋಗಿಸಿದ್ರೆ ನಮ್ಗೆ ಆ ಪುಣ್ಯ ಬರೋದೇ ಇಲ್ಲ. ಆದ್ರೆ ಇಲ್ಲಿ ಕ್ಷತ್ರಿಯನಾದವನಿಗೆ ಗೊತ್ತಿರುತ್ತೆ ನಾನು ಯಾವಾಗ, ಯಾರಿಗೆ, ಹೇಗೆ ದಾನ ಧರ್ಮವನ್ನ ಮಾಡ್ಬೇಕು ಅಂತ. ಇದಕ್ಕೆ ಉದಾಹರಣೆ ಕೊಡ್ಬೇಕು ಅಂತ ಅಂದ್ರೆ ನಮ್ಮ ರಾಜ ಮಹಾರಾಜರುಗಳನ್ನ ನೋಡಿ. ಅವರು ಯಾವ ದಾನ ಧರ್ಮವನ್ನ ಮಾಡೋರಪ್ಪ ಅಂತ ಅಂದ್ರೆ, ಬೇಸಿಗೆ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಮುಂಚೆನೆ ಅವರು ಕೆರೆಗಳನ್ನ ಕಟ್ಸೋರು, ಬಾವಿಗಳನ್ನ ತೋಡ್ಸೋರು. ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ನನಗೆ ನಿಜಕ್ಕೂ ಸಹ ತುಂಬಾ ಹೆಮ್ಮೆ ಅನ್ಸುತ್ತೆ. ಏಕೆ ಅಂತಂದ್ರೆ ರಾಜನಾಗಿ ಕೆಲವು ನಿರ್ಧಾರಗಳನ್ನ ಅವನು ತಗೊಳ್ಳೋದು ಸರಿ ಇಲ್ಲ ಅಂತ ಅಲ್ಲ. ಆದ್ರೆ ನಾವೂ ಸಹ ಕ್ಷತ್ರಿಯರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಯ ಹೆಣ್ಣು ಮಕ್ಕಳು ಇಲ್ಲ ನನಗೆ ಯಾವುದೇ ರೀತಿಯಾದಂತಹ ಒಡವೆಗಳು ಬೇಡ, ಬಂಗಾರ ಬೇಡ ಅಂತ ಅವರು ಹಾಕಿಕೊಳ್ಳುತ್ತಿದ್ದ ಒಡವೆಯನ್ನ ಮಾರಿ ಒಂದು ಕನ್ನಂಬಾಡಿ ಕಟ್ಟೆ ಅಂದ್ರೆ KRS ನ ಕಟ್ಟಿಸ್ತಾರೆ ಅಂತ ಅಂದ್ರೆ, ಆ KRS ನೀರಲ್ಲಿ ನಾವ್ ಇವತ್ ಇಷ್ಟು ಜನ ಇವಾಗ ಮಳೆ ಬರ್ಲಿ, ಮಳೆ ಬರ್ದೇ ಇರ್ಲಿ, ನಾವ್ ಇಷ್ಟು ಜನ ಇನ್ನೂ ಸ್ಟಿಲ್ ನಾವ್ ನೀರ್ ಕುಡಿತಾ ಇದೀವಿ ಅಲ್ವಾ? ಅಂದ್ರೆ ಅಷ್ಟು ದೊಡ್ಡ ಪ್ಲಾನ್ ನ ಅವ್ರು ಮಾಡ್ತಾರೆ. ಇದು ನಿಜವಾದ ದಾನ. ಯಾರಿಗೋ ಒಬ್ರಿಗೆ ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಹಣವನ್ನ ಕೊಡೋದಕ್ಕಿಂತ, ಯಾವುದೋ ಒಂದು ದಾನವನ್ನ ಕೊಡೋದಕ್ಕಿಂತ ಈ ರೀತಿ ಈಗ ನೋಡಿ ಅವ್ರು ಇರ್ಲಿ ಇಲ್ದೇ ಇರ್ಲಿ ಸ್ಟಿಲ್ ನಾವೀಗ ನೆನಪಿಸ್ಕೊಳ್ತೀವಿ. ಅಯ್ಯೋ ಅವರು ಕೆರೆ ಕಟ್ಟೆಗಳನ್ನ ನಿರ್ಮಿಸ್ತಿದ್ರಪ್ಪ ಅಲ್ವಾ? ಅದೇ ಇವತ್ತೇನಾದ್ರೂ KRS ಕಟ್ಲಿಲ್ಲ ಅಂತ ಅಂದಿದ್ರೆ ನಮ್ಮ ಮೈಸೂರು ಭಾಗ ಇರ್ಬೋದು, ಮಂಡ್ಯ ಭಾಗ ಇರ್ಬೋದು, ಈವನ್ ಬೆಂಗಳೂರಿನವರು ನೀರಿಗೆ ಹಾಹಾಕಾರದಿಂದ ನಾವು ಪರಿತಪಿಸ್ಬೇಕಾಗಿತ್ತು ಅಲ್ವಾ? ನೋಡಿ ಅದಕ್ಕೋಸ್ಕರನೇ ಒಬ್ಬ ಕ್ಷತ್ರಿಯರಾದವರು ಯೋಗ್ಯತೆಗೆ ತಕ್ಕ ಹಾಗೆ ದಾನ ಮಾಡ್ತಾರೆ. ಯಾರಿಗೇನ್ ಬೇಕು, ಯಾರಿಗೇನ್ ಅವಶ್ಯಕತೆ ಇದೆ, ಎಸ್ ಹಾಸ್ಪಿಟ್ಲ್ ಕಟ್ಬೇಕು. ಇದಕ್ ಮತ್ತೆ ನಾನು ಮೈಸೂರು ಮಹಾರಾಜರನ್ನೇ ಎಕ್ಸಾಂಪಲ್ ತಗೊಳ್ತೀನಿ. ಯಾಕೆ ಅಂತ ಅಂದ್ರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಂದ್ರೆ ಕೇವಲ ವಿದ್ಯೆ ಅನ್ನೋದೇನಾಗಿತ್ತು, ಕೇವಲ ರಾಜಮನೆತನಕ್ಕೆ ಮಾತ್ರ ಸೀಮಿತವಾದಂತಹ ಹೆಣ್ಣು ಮಕ್ಕಳ ವಿದ್ಯೆಯನ್ನ ಸಾಮಾಜಿಕವಾಗಿ ಅಂದ್ರೆ ಎಲ್ಲರಿಗೂ ಸಹ ದೊರಕೋ ಹಾಗೆ ಕಾಲೇಜ್ಗಳನ್ನ, ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿದ್ರು. ಮೊದಲಿಗೆ ಅವ್ರ ಮನೆಯಲ್ಲೇ ಯಾರು ಬಂದು ಕಲ್ತ್ಕೊಳ್ತೀರಾ ಅಂತ ಹೇಳಿ ಓಪನ್ ಮಾಡಿದ್ರು. ಆಮೇಲೆ ಇವಾಗ ನೋಡಿದ್ರೆ ಮಹಾರಾಣಿ ಕಾಲೇಜ್ ಇರ್ಬೋದು, ಅಥವಾ ಮಹಾರಾಜ ಕಾಲೇಜ್ ಇರ್ಬೋದು, ಯುವರಾಜ ಕಾಲೇಜ್ ಇರ್ಬೋದು ಅಲ್ವಾ? ಶಿಕ್ಷಣದಲ್ಲಿ ಅವರು ಕ್ರಾಂತಿಯನ್ನ ಮಾಡ್ತಾರೆ. ಹಾಗೆ ಆ ಅಣೆಕಟ್ಟೆಗಳನ್ನ ಕಟ್ಟೋದ್ರಲ್ಲಿ ಕ್ರಾಂತಿಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಭಾರತದಲ್ಲೇ ಮೊದಲ ಬಾರಿಗೆ ವಿದ್ಯುತ್ತನ್ನು ಸಹ ಸೃಷ್ಟಿ ಮಾಡುವಷ್ಟು ಅವರು ಕ್ರಾಂತಿಯನ್ನ ಮಾಡ್ತಾರೆ. ಅಂದ್ರೆ ನಮ್ಮ ಮುಂದೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟೊಂದು ಜ್ಞಾನ ಇತ್ತು. ಅಂದ್ರೆ ಆ ಒಬ್ಬ ರಾಜನಾದವನಿಗೆ ಇದೆಲ್ಲವೂ ಸಹ ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಒಬ್ಬ ಕ್ಷತ್ರಿಯನಾದವನು ಸರಿಯಾದವರಿಗೆ ಯೋಗ್ಯತೆಗೆ ತಕ್ಕ ಹಾಗೆ ಅವನು ದಾನವನ್ನ ಮಾಡ್ತಾನೆ. ಅದಕ್ಕೆ ತಕ್ಕ ಹಾಗೆ ಈಶ್ವರ ಭಾವಶ್ಚ. ಈಶ್ವರ ಭಾವಶ್ಚ ಅಂತ ಅಂದ್ರೆ ತೆರಿಗೆ ವಸೂಲಿ ಮಾಡ್ತಾನೆ. ತೆರಿಗೆ ಕಟ್ಲಿಲ್ಲ ಅಂತ ಅಂದ್ರೆ ಜೋರ್ ಮಾಡಿ ಇಲ್ಲ ಯಾಕೆ ನೀವು ಟ್ಯಾಕ್ಸ್ ಪೇ ಮಾಡಲ್ಲ, ಯು ಹ್ಯಾವ್ ಟು ಪೇ. ಕೆಲವೊಮ್ಮೆ ಏನಾಗತ್ತೆ, ಬಲಾತ್ಕಾರದಿಂದ ವಸೂಲಿ ಮಾಡ್ಬೇಕಾಗತ್ತೆ. ಅದು ತಪ್ಪು ಸರಿ ಅಂತ ಹೇಳೋದಿಕ್ಕಾಗೋದಿಲ್ಲ. ಒಂದು ರಾಜ್ಯವನ್ನ ನಡೆಸ್ಬೇಕು ಅಥವಾ ಒಂದು ಸಾಮ್ರಾಜ್ಯವನ್ನ ನಡೆಸ್ಬೇಕು ಅಂದಾಗ ತೆರಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದನ್ನ ಅವರು ವಸೂಲಿ ಮಾಡ್ಲೇಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಕೆಲವೊಮ್ಮೆ ಕೆಲವು ಶತ್ರುಗಳಿಗೆ ಇರಬಹುದು ಅಥವಾ ತಪ್ಪು ಮಾಡಿದವರಿಗೆ ಇರಬಹುದು ದೇಹ ದಂಡನೆಯನ್ನ ಮಾಡುವಂತಹ ಶಕ್ತಿ ಅವರಿಗಿರುತ್ತೆ. ಈಗ ನಮಗೆ ನಾವ್ ಯಾರು ಹೋಗಿ ಒಂದು ಹೊಡೆದ್ ಬಿಟ್ ಬಾ ಅಂದ್ರೆ ನಾವು ಹೊಡಿತೀವಾ? ಹೆದ್ರುಕೊಳ್ತೀವಿ, ಅಯ್ಯೋ ಹೆಂಗಪ್ಪ ಹೊಡೆಯೋದು ಅವರಿಗೆ ಅಂತ. ಆದ್ರೆ ಒಬ್ಬ ಕ್ಷತ್ರಿಯನಿಗೆ ಆ ಧೈರ್ಯ ಇರುತ್ತೆ. ಯಾರು ಶತ್ರುಗಳಿಗೆ ಇರಬಹುದು ಅಥವಾ ತಪ್ಪು ಮಾಡಿದವರಿಗಿರ್ಬೋದು, ಸರಿಯಾಗಿ ಶಿಕ್ಷೆಯನ್ನ ಕೊಡುವಂತಹ ಶಕ್ತಿ, ಮನಸ್ಥಿತಿ ಎರಡೂ ಅವರಿಗಿರುತ್ತೆ. ತೆರಿಗೆ ವಸೂಲಿ ಮಾಡೋಕ್ಕೂ ಇರುತ್ತೆ, ಹಾಗೆ ಶಿಕ್ಷೆ ದಂಡನೆಯನ್ನ ಕೊಡುವ ಶಕ್ತಿಯೂ ಸಹ ಅವರಿಗೆ ಇರುತ್ತೆ. ಅದಕ್ಕೆ ಹೇಳೋದು ಈಶ್ವರ ಭಾವಶ್ಚ ಅಂತ ಹೇಳ್ತಾ ಹೋಗ್ತಾರೆ. ಇದು ಅವನ
ಕರ್ಮ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇದೆಲ್ಲವುದು ಸಹ ಅವನಿಗೆ ಇರಬೇಕಾದಂತಹ ಕ್ವಾಲಿಟೀಸ್. ಹೇಗೆ ಬ್ರಾಹ್ಮಣನಿಗೆ ಶಾಂತಿ ಸ್ವಭಾವ ಇರಬಹುದು, ಅಥವಾ ತಪಸ್ಸು ಇರ್ಬೋದು, ಸಹನೆ ಇರ್ಬೋದು, ಪ್ರಾಮಾಣಿಕತೆ ಇರ್ಬೋದು, ಜ್ಞಾನ ಇರ್ಬೋದು, ಅಥವಾ ಜ್ಞಾನದ ಹಂಬಲ ಇರ್ಬೋದು. ಜ್ಞಾನದ ಹಂಬಲ ಅಂದ್ರೆ ವಿಜ್ಞಾನ, ಅಂದ್ರೆ ಅದರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಿರಬಹುದು. ಇದೆಲ್ಲವುದು ಹೇಗೆ ಬ್ರಾಹ್ಮಣನಿಗಿರುತ್ತೋ ಹಾಗೆಯೇ ಕ್ಷತ್ರಿಯನಿಗೂ ಸಹ ಕೆಲವು ಕ್ವಾಲಿಟೀಸ್. ಅವನು ಶೌರ್ಯವಾಗಿರ್ಬೇಕು, ದ್ಯುತಿಯಾಗಿರ್ಬೇಕು, ದಕ್ಷನಾಗಿರ್ಬೇಕು, ಹಾಗೇನೆ ಯುದ್ಧದಿಂದ ಓಡಿ ಬರದೇ ಇರೋ ಹಾಗಿರ್ಬೇಕು, ದಾನ ಮಾಡಬೇಕು, ಈಶ್ವರ ಭಾವಶ್ಚ ಇರಬೇಕು. ಈಶ್ವರ ಭಾವಶ್ಚ ಅಂದಾಗ ನಮಗೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಆರ್ಮಿ ಅವ್ರನ್ನ ಕೊಡ್ಬೋದು. ಹಿಂದೆ ಮುಂದೆ ನೋಡದೆ ನಮ್ಮ ದೇಶಕ್ಕೆ ಏನಾದ್ರೂ ಒಂದು ಚೂರು ತೊಂದರೆ ಕೊಡ್ತಾರೆ ಅಂತ ಅಂದ್ರೆ ಸಾಕು, ಆಪರೇಷನ್ ಸಿಂಧೂರ್ ಕೇಳಿದ್ವಿ ಅಲ್ವಾ? ಈಗ್ಲೂ ಸಹ ಎಲ್ರಿಗೂ ಒಂದ್ ಸಲ ಮೈ ರೋಮಾಂಚನ ಆಗತ್ತೆ. ಆ ಹೆಸರು ಕೇಳಿದ್ರೇನೆ ರೋಮಾಂಚನ ಆಗತ್ತೆ. ಹೇಗಾಯ್ತು? ಅಷ್ಟು ಶತ್ರುಗಳನ್ನ ಧ್ವಂಸ ಮಾಡೋ ಶಕ್ತಿ ಆ ಕ್ಷತ್ರಿಯರಿಗಿತ್ತು. ನಿಜವಾದ ಕ್ಷತ್ರಿಯರು ಕಣ್ರಿ. ಅದಕ್ಕೆ ನೋಡಿ ಹೇಳ್ತಾ ಇರೋದು. ಅಂದ್ರೆ ನಾವು ಭಗವದ್ಗೀತೆಯನ್ನ ಆಳವಾಗಿ ತಿಳ್ಕೊಳ್ತೀವಿ, ಇಲ್ಲಿ ಜಾತಿ ಬರೋದೇ ಇಲ್ಲ. ಇಲ್ಲಿ ಬರೋದು ವರ್ಣಗಳು. ಅಂದ್ರೆ ಒಬ್ಬ ಜೀವಿಯಾದವನು, ಅಂದ್ರೆ ಒಬ್ಬ ಜೀವ ಇರುವಂತಹ ವ್ಯಕ್ತಿ, ಅವನು ಜೀವವಾಗಿ ಯಾವ ವರ್ಣದಲ್ಲಿದ್ದಾನೆ. ದೇಹವಾಗಿ ಇವಾಗ ನಾವು ಯಾವ ಜಾತಿನಲ್ಲಾದ್ರೂ ಇರಬಹುದು. ಈ ಜಾತಿ ವ್ಯವಸ್ಥೆ ಇರ್ಲಿಲ್ಲ. ಜಾತಿ ವ್ಯವಸ್ಥೆ ಎಲ್ಲಿತ್ತು? ಈಗ ಕಲಿಯುಗದಲ್ಲಿ ಇದೆಲ್ಲ ಬಂದಿದ್ದು ಬಿಟ್ರೆ ಜಾತಿ ವ್ಯವಸ್ಥೆನೇ ಇರ್ಲಿಲ್ಲ. ಕೇವಲ ವರ್ಣದ ವ್ಯವಸ್ಥೆಗಳಿತ್ತು. ಅಲ್ಲಿಗೆ ಇವತ್ತು ನಾವು ಅಧ್ಯಯನದಲ್ಲಿ ತೊಡಗಿದೀವಿ ಅಂತ ಅಂದ್ರೆ ಅದು ಸಹ ನಮ್ಮ ಜೀವ ನಮ್ಮನ್ನ ಎಳೆದುಕೊಂಡು ಬಂದಿರುವಂತಹ ವರ್ಣ ಅಂತ ನಾವಿಲ್ಲಿ ತಗೋಬಹುದು. ಹಾಗಿದ್ರೆ ಇನ್ನು ಮುಂದೆ ವೈಶ್ಯನಾದವನು ಹೇಗಿರ್ತಾನೆ, ಹಾಗೂ ಶೂದ್ರನಾದವನು ಹೇಗಿರ್ತಾನೆ ಅಂತ ಒಂದೇ ಶ್ಲೋಕದಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಕೃಷಿ ಕೃಷಿ ಅಂದ್ರೆ ಬೇಸಾಯ, ಉಳುವುದು. ಗೋವು, ಹಸುಗಳು, ರಕ್ಷಣೆ, ವಾಣಿಜ್ಯಂ, ವ್ಯಾಪಾರ, ವೈಶ್ಯರ, ಕರ್ಮ, ಕರ್ತವ್ಯ. ಸ್ವಭಾವಜಂ, ಸ್ವಭಾವದಿಂದ ಜನಿಸಿದ. ಪರಿಚಯಾರ್ಯ ಅಂದ್ರೆ ಸೇವೆಯಲ್ಲಿ. ಆತ್ಮಕಂ ಕೂಡಿರುವ. ಕರ್ಮ ಕರ್ತವ್ಯವು. ಶೂದ್ರಸ್ಯ ಶೂದ್ರನಿಗೆ. ಅಪಿ ಕೂಡ. ಸ್ವಭಾವಜಂ ಸ್ವಭಾವದಿಂದ ಹುಟ್ಟಿದೆ. ಅಂದ್ರೆ ಈಗ ಕೃಷಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಬೇಸಾಯ ಮಾಡೋದು. ಹಾಗೆ ವಾಣಿಜ್ಯ ಅಂತ ಅಂದ್ರೆ ವ್ಯಾಪಾರವನ್ನ ಮಾಡೋದು. ಹಾಗೆ ಗೋವುಗಳ ರಕ್ಷಣೆ ಮಾಡೋದು, ಗೋವುಗಳನ್ನ ಸಾಕುವುದು. ಇದೆಲ್ಲ ಯಾರು ಮಾಡ್ತಾರೆ? ವೈಶ್ಯರು ಮಾಡ್ತಾರೆ. ಅಂದ್ರೆ ಇಲ್ಲಿ ಅವನು ಕೃಷಿಯನ್ನ ಮಾಡ್ತಾನೆ, ಗೋವುಗಳನ್ನ ಸಾಕ್ತಾ ಇದ್ದಾನೆ ಅಂತ ಅಂದ್ರೆ ಎಲ್ಲವುದರಲ್ಲಿ ಅವನು ದೇವರ ಭಕ್ತಿಯಿಂದ ಮಾಡ್ತಾ ಇದ್ದಾನೆ. ನಾನಿವತ್ತು ಇಷ್ಟು ಹಸು ತಗೊಂತೀನಿ, ಇಷ್ಟು ಹಸು ತಗೊಂಡ್ರೆ ಇಷ್ಟು ಹಾಲು ಬರುತ್ತೆ, ನಾನು ಇಷ್ಟು ಆ ಹಾಲನ್ನ ಮಾರಿದ್ರೆ ನನಗೆ ಇಷ್ಟು ಪ್ರಾಫಿಟ್ ಆಗತ್ತೆ, ನಾನು IT-BT ಕೆಲ್ಸಕ್ಕೆ ಹೋಗಕ್ಕಿಂತ ಹಸು ಸಾಕಿದ್ರೆ ನನಗೆ ಪ್ರಾಫಿಟ್ ಇರಬಹುದು. ಆ ರೀತಿ ಅವನು ಯೋಚನೆ ಮಾಡೋದಿಲ್ಲ. ಅವನು ಯಾವ ರೀತಿ ಯೋಚನೆ ಮಾಡ್ತಾನೆ? ಗೋವು ಅಂದ್ರೆ ಗೋಮಾತೆಯ ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ಮಾಡ್ತಾನೆ. ವಯಸ್ಸಾದ್ಮೇಲೆ ಅದನ್ನ ಕಸಾಯಿ ಖಾನೆ ಕಳ್ಸಲ್ಲ ಕಣ್ರಿ. ಎಷ್ಟೋ ಜನ ಗೋವುಗಳನ್ನ ಸಾಕ್ತಾರೆ. ನಾವು ಗೋವುಗಳನ್ನ ಹುಡ್ಕೊಂಡು ಹೋಗಿ ಪೂಜೆ ಮಾಡ್ತೇವೆ. ಆ ಹಾಲು ಕೊಡೋದು ಮುಗೀತು ಅಂತ ಅಂದ್ರೆ ಸಾಕು, ಅದಕ್ಕೆ ಒಂದು ಆಹಾರವನ್ನು ಸಹ ಕೊಡದೆ ಬೀದಿಗೆ ಬಿಟ್ಬಿಡ್ತಾರೆ. ಬೀದಿಗೆ ಬಿಟ್ರಾರು ಓಕೆ ಕಣ್ರಿ, ಹೆಂಗೋ ಅದೇನೋ ಬೀದಿನಲ್ಲಿ ಏನೋ ಕಸನೋ ಪಸನೋ ಏನೋ ಒಂದು ತಿನ್ಕೊಂಡು, ಯಾರೋ ಏನೋ ಹಾಕ್ತಾರೆ, ಏನೋ ತಿಂದ್ಕೊಂಡು ಅದು ಬದುಕು ಬಿಡುತ್ತೆ. ಅದೂ ಮಾಡಲ್ಲ. ಅದು ಅವ್ರಿಗೆ ಕಷ್ಟ ಆಗತ್ತೆ ನೋಡಿ. ಬೀದಿಗೆ ಬಿಡೋದು ಕಷ್ಟ ಆಗತ್ತೆ. ಕೊನೆಗೆ ಏನ್ ಮಾಡ್ತಾರೆ? ಕಸಾಯಿ ಖಾನೆಗೆ ಹಾಕ್ತಾರೆ. ಇರೋವರೆಗೂ ಅದ್ ನಮಗೆ ಹಾಲು ಕೊಟ್ಟಿರಲ್ವಾ? ಆದ್ರೆ ಒಬ್ಬ ನಿಜವಾದ ವೈಶ್ಯನಾದವನು ಆ ರೀತಿ ಮಾಡೋದಿಲ್ಲ. ಹಾಗೆ ಬೇಸಾಯ ಅಂತ ಅಂದ್ರೆ ಉಳೋದು. ನಮ್ಮೆಲ್ರಿಗೂ ಗೊತ್ತು, ಫಾರ್ಮರ್ಸ್. ಆದ್ರೆ
ನಿಜವಾದ ವೈಶ್ಯನಾದವನು ಅದಕ್ಕೆ ಇನ್ನೊಂದ್ ಸ್ವಲ್ಪ ನಾನು ರಾಸಾಯನಿಕವನ್ನ ಹಾಕ್ತೀನಿ. ಒಂದಷ್ಟು ಈ ಕ್ರಿಮಿನಾಶಕ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು. ಇನ್ನೊಂದಿಷ್ಟು ಕೆಮಿಕಲ್ಸ್ ಹಾಕಿದ್ರೆ ನನಗೆ ಇಳುವರಿ ಬರುತ್ತೆ. ಅದರಲ್ಲಿ ಪೌಷ್ಟಿಕಾಂಶ ಇದೆಯಾ? ಪೌಷ್ಟಿಕಾಂಶ ಇಲ್ವಾ? ನನಗ್ ಬೇಡ. ನನಗ್ ಬೇಕಾಗಿರೋದೇನು? ಹಣ ಬೇಕು. ಈ ರೀತಿ ಮಾಡೋದಿಲ್ಲ ಅವನು. ಮತ್ತೆ ಯಾವ ರೀತಿ ಬೇಸಾಯವನ್ನ ಮಾಡ್ತಾನೆ? ಕೊಟ್ಟಿಗೆಯ ಗೊಬ್ಬರವನ್ನ ಹಾಕಿ, ಎರೆಹುಳುವಿನ ಗೊಬ್ಬರವನ್ನ ಹಾಕಿ, ನನಗೆ ಇಳುವರಿ ಕಮ್ಮಿ ಆದ್ರೂ ಪರವಾಗಿಲ್ಲಪ್ಪ. ನಾನು ಇದನ್ನ ಭೂತಾಯಿಯ ಸೇವೆ ಅಂತ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ಭೂಮಿ ತಾಯಿಗೆ ನಾನು ಅತಿ ಹೆಚ್ಚು ರಾಸಾಯನಿಕವನ್ನ ಹಾಕಿದ್ರೆ ಆ ತಾಯಿಯ ಹೊಟ್ಟೆ ಸುಟ್ಟು ಹೋಗುತ್ತೆ. ನಾನು ಆ ಕೆಲಸವನ್ನ ಮಾಡೋದಿಲ್ಲ ಅಂತ ಅವನು ಆ ಕೆಲಸ ಮಾಡಲ್ಲ. ಹಾಗೇನೆ ಇಲ್ಲಿ ವಾಣಿಜ್ಯ ಅಂದ್ರೆ ವ್ಯಾಪಾರ. ವ್ಯಾಪಾರ ಅಂದ್ರೆ ಹೇಗೆ? ಇದು ಭಗವಂತ ನನಗೆ ಕೊಟ್ಟಿರೋದು. ಹೌದು, ನನಗೆ ಪ್ರಾಫಿಟ್ ಬೇಕು. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲಿ ಈಗ ಸಪೋಸ್ ಅವನು 10 ರೂಪಾಯಿಗೆ ತಂದ ಅಂದ್ರೆ 10 ರೂಪಾಯಿಗೆ ತಂದಿದ್ದನ್ನ ಒಂದ್ 2 ರೂಪಾಯಿ ನಾನು ಪ್ರಾಫಿಟ್ ಇಟ್ಕೊಂಡು ನಾನು ಮಾರ್ತೀನಪ್ಪ. ಏಕೆಂದ್ರೆ ನನ್ನ ಜೀವನ ನಡಿಬೇಕು, ನನ್ನ ಮಕ್ಳನ್ನ ಸಾಕ್ಬೇಕು. ಹಂಗಂತ 10 ರೂಪಾಯಿಗೆ ತಂದಿದ್ದನ್ನ 20 ರೂಪಾಯಿಗೋ, 100 ರೂಪಾಯಿಗೋ, 500 ರೂಪಾಯಿಗೋ ಖಂಡಿತ ಮಾರುವುದಿಲ್ಲ. ತೂಕದಲ್ಲಿ ತಪ್ಪು ಮಾಡೋದಿಲ್ಲ. ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಹಾಕಿ ಕಳಿಸ್ತಾನೆ. ಇಲ್ಲ ತಗೊಳ್ಳಿ. ಹಾಗೇನೆ ಈ ಅವನ ಸ್ವಭಾವ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ರೀತಿ ಅವನು ಕೃಷಿಕನಾಗಿರ್ತಾನೆ, ಗೋವುಗಳನ್ನ ಕಾಯ್ತಾ ಇರ್ತಾನೆ, ಗೋವುಗಳ ರಕ್ಷಣೆಯನ್ನ ಮಾಡ್ತಾ ಇರ್ತಾನೆ, ಹಾಗೂ ವಾಣಿಜ್ಯದಲ್ಲಿರ್ತಾನೆ. ಇಂತಹವನು ವೈಶ್ಯ ಕರ್ಮದಲ್ಲಿ ಸ್ವಭಾವದಿಂದ ಬಂದಿರುತ್ತೆ. ಅಂಗಡಿ ಇಟ್ಟವರೆಲ್ಲ ವೈಶ್ಯರಲ್ಲ, ವ್ಯಾಪಾರ ಮಾಡೋರೆಲ್ಲ ವೈಶ್ಯರಲ್ಲ. ಅವನು ಸ್ವಾಭಾವಿಕವಾಗಿ ಅಂದ್ರೆ ಅವನ ಒಳಗೆ ಬಂದ್ಬಿಟ್ಟಿರುತ್ತೆ, ನಾನು ಈ ರೀತಿ ನಾನು ಮಾಡ್ಬೇಕು ಅಂದ್ರೆ ಯಾವುದೇ ರೀತಿಯಾದಂತಹ ಅವನ ಕೆಲಸದಲ್ಲಿ ದ್ರೋಹವನ್ನ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಅವನು ಅದನ್ನೇ ದೇವರು ಅಂತ ಪೂಜೆ ಮಾಡ್ತಾ ಇರ್ತಾನೆ. ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ನಂದ ಗೋಪನಿಗೂ ಸಹ ಕೃಷ್ಣ ಹೇಳೋದು ಅದೇನೆ. ನಮ್ಮನ್ನ ಕಾಪಾಡ್ತಾ ಇರೋದು ನಮ್ಮ ಗೋಮಾತೆ. ನಮ್ಮನ್ನ ಕಾಪಾಡ್ತಾ ಇರೋದು ಈ ಗೋವರ್ಧನ ಪರ್ವತ ಬಿಟ್ರೆ ಇನ್ಯಾರೂ ನಮ್ಮನ್ನ ಕಾಪಾಡ್ತಿಲ್ಲ. ಹಾಗಾಗಿ ನೀವು ಗೋವುಗಳಿಗೆ ಪೂಜೆ ಮಾಡಿ, ಗೋವರ್ಧನಗಿರಿಗೆ ಪೂಜೆ ಮಾಡಿ ಅಂತ ಹೇಳ್ತಾನೆ. ಈಗ ಒಬ್ಬ ವೈಶ್ಯನಾದವನು ಯಾವುದೋ ದೇವರಿಗೆ ಪೂಜೆ ಮಾಡೋದಲ್ಲ, ಅವನ ಭೂತಾಯಿಗೆ ಪೂಜೆ ಮಾಡಬೇಕು. ಅದನ್ನ ಕಣ್ಣಿಗೊತ್ಕೋಬೇಕು. ಅವನ ವ್ಯವಹಾರವನ್ನ ಅವನು ಪೂಜೆ ಮಾಡಬೇಕು. ಈ ರೀತಿ ಒಬ್ಬ ನಿಜವಾದ ವೈಶ್ಯನಾದವನು ಈ ರೀತಿ ಅವನು ವ್ಯಾವಹಾರಿಕ ಕೆಲಸಗಳನ್ನ ಮಾಡ್ತಾನೆ. ಇನ್ನು ಶೂದ್ರನಾದವನು ಅವನು ಪರಿ ಪರಿಚಯಾರ್ಥಾರ್ಥಕಂ ಅಂದ್ರೆ ಅವನ ಕೆಲ್ಸ ಏನಪ್ಪಾ ಅಂತ ಅಂದ್ರೆ ಓಡ್ ಹೋಗಿ ಇನ್ನೊಬ್ರಿಗೆ ಸಹಾಯ ಮಾಡೋದು. ಅಂದ್ರೆ ಸಹಾಯ ಮಾಡೋದೇ ಅವನ ಕರ್ತವ್ಯ. ಯಾರಿಗೋ ಕಷ್ಟ ಅಂದ ತಕ್ಷಣ ಅವನು ಮರುಗುತ್ತಾನೆ, ತುಂಬಾ ಮರುಗುತ್ತಾನೆ. ಯಾಕೆ ಅಂತ ಅಂದ್ರೆ ಅವನಿಗೆ ಸಹಾಯ ಮಾಡೋದ್ರಲ್ಲಿ ತೃಪ್ತಿ ಸಿಗ್ತಾ ಹೋಗುತ್ತೆ. ಈಗ ಒಬ್ಬ ಡಾಕ್ಟರ್, ಅಯ್ಯೋ ಒಬ್ಬ ರೋಗಿಗೆ ನೋವಿದೆ, ಅವನಿಗೆ ಹೊಟ್ಟೆ ನೋವಿದೆ ಅಥವಾ ಇನ್ನೊಂದೇನೋ, ಪಾಪ ಅವನು ರೋಗದಿಂದ ನರಳುತ್ತಾ ಇದ್ದಾನೆ. ಇರಪ್ಪ, ನಾನು ಫಸ್ಟ್ ಅವನಿಗೆ ಸಹಾಯ ಮಾಡ್ತೀನಿ, ಅವನನ್ನ ನೋಡೋದ್ರಿಂದ ನನಗೆ ಸಾವಿರಾರು ರೂಪಾಯಿ ದುಡ್ಡು ಬರುತ್ತೆ ಅಂತ ಅವನು ಮಾಡೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಈಗಲೂ ಸಹ ಅಂತ ವೈದ್ಯರಿದ್ದಾರೆ. ವೈದ್ಯೋ ನಾರಾಯಣ ಹರಿಹಿ ಅಂದ್ರೆ 5 ರೂಪಾಯಿ ಇಸ್ಕೊಂಡು 10 ರೂಪಾಯಿ ಇಸ್ಕೊಂಡು ಅವರು ಟ್ರೀಟ್ಮೆಂಟ್ ನ ಕೊಡ್ತಾರೆ. ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಈಗ ಏನಾಗಿದೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ನೀನು ಇಷ್ಟು ಜನನ ICUಗೆ ಸೇರಿಸ್ಲೇಬೇಕು, ನೀನು ಇಷ್ಟು ಜನ ಸಿಸೇರಿಯನ್ ಮಾಡ್ಲೇಬೇಕು, ಇಷ್ಟು ಜನಕ್ಕೆ ನೀನು ಆಪರೇಷನ್ ಮಾಡ್ಬೇಕು. ಈ ರೀತಿ ಪ್ರೆಷರ್ ಇರುತ್ತೆ ಡಾಕ್ಟರ್ಸ್ಗೆ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಹಾಸ್ಪಿಟ್ಲಿಗೆ ಹೋಗಕ್ ಭಯ ಆಗತ್ತೆ. ಇನ್ನೂ ಹೇಳ್ಬೇಕು ಅಂತ ಅಂದ್ರೆ ಕೊರೋನಾ ಟೈಮಲ್ಲಿ ಆಂಬುಲೆನ್ಸ್ ಸಿಬ್ಬಂದಿಗಳ ಜೊತೆ
ಟೈ ಅಪ್ ಆಗಿತ್ತು. ಅಂದ್ರೆ ಈಗ ನಾವೇನಾದ್ರೂ ಹುಷಾರಿಲ್ಲ ಅಂತ ಆಂಬ್ಯುಲೆನ್ಸ್‌ಗೆ ಏನಾದ್ರು ಫೋನ್ ಮಾಡಿದ್ರೆ, ಅವ್ನು ಯಾವ ಹಾಸ್ಪಿಟ್ಲ್‌ಗೆ ಕರ್ಕೊಂಡು ಹೋಗ್ತಾರೋ, ಆ ಹಾಸ್ಪಿಟಲ್ ಅವ್ರಿಗೆ ಅವ್ನಿಗೊಂದು ಇಷ್ಟು ದುಡ್ಡು ಅಂತ ಕೊಡ್ಬೇಕಾಗಿತ್ತು. ಅಥವಾ ಎಕ್ಸ್‌ರೇ ಮಾಡಿಸಿದಾಗ, ಸ್ಕ್ಯಾನಿಂಗ್ ಮಾಡಿಸಿದಾಗ, ನೀವಿಷ್ಟು ಸ್ಕ್ಯಾನಿಂಗ್ ಬರ್ಕೊಟ್ರೆ ನಾವು ನಿಮಗಿಷ್ಟು ಇದರಲ್ಲಿ ಪ್ರಾಫಿಟ್. ನಮ್ಮ ಮೆಡಿಕಲ್ ಸ್ಟೋರಲ್ಲಿ ನಿಮ್ಮ ಪೇಷಂಟ್ ಇಷ್ಟು ಮೆಡಿಸಿನ್ಸ್ ತಗೊಂಡು ಅಂದ್ರೆ ನಿಮಗಿಷ್ಟು ಪ್ರಾಫಿಟ್. ಇಷ್ಟು ಪರ್ಸೆಂಟೇಜ್. ನಿಜಕ್ಕೂ ಸಹ ಅಂದ್ರೆ ವೈದ್ಯ ವೃತ್ತಿಯನ್ನ ಆರಿಸ್ಕೊಳ್ತಾ ಇದ್ದೀವಿ ಅಥವಾ ವೈದ್ಯ ವೃತ್ತಿಯಲ್ಲಿ ಇದೀವಿ ಅಂತ ಅಂದ್ರೆ ಅದನ್ನ ಸೇವೆ ಅಂತ ಮಾಡ್ಬೇಕು. ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಹ ಕೆಲವರು ನಿಜಕ್ಕೂ ಸಹ ಮಾಡ್ತಿದ್ದಾರೆ. ಅಂತವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಆದ್ರೆ ಯಾರು ಈ ರೀತಿ ಪರ್ಸೆಂಟೇಜ್‌ಗೋಸ್ಕರ ಮಾಡ್ತಾ ಇದ್ದೀರಾ? ದಯವಿಟ್ಟು ಮಾಡಬೇಡಿ. ಯಾಕೆ ಅಂತ ಅಂದ್ರೆ ಆ ಕೆಲಸದಲ್ಲಿ ನಿಮಗೆ ತೃಪ್ತಿ ಸಿಕ್ಕಬೇಕು ಅಂತ ಅಂದಾಗ, ಆ ತೃಪ್ತಿ ಸಿಕ್ಕುವ ಕೆಲಸವನ್ನ ಯಾಕೆ ನೀವು ಮಾಡ್ತಾ ಇಲ್ಲ? ಯಾಕೆ ಇವರು ಈ ರೀತಿ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತ ಅಂದ್ರೆ, ಹೆಲ್ಪಿಂಗ್ ನೇಚರ್ ಅವರಲ್ಲಿ ಅಷ್ಟೊಂದು ಅಗಾಧವಾಗಿರುತ್ತೆ. ಹಾಗೇನೆ ಶುಭ ದ್ರಾವಣ ಇತಿ ಶೂದ್ರಃ ಅಂತ ಹೇಳ್ತಾರೆ. ಅಂದ್ರೆ ಅತಿ ಹೆಚ್ಚು ಸಹಾಯ ಮಾಡುವಂತಹ ಗುಣ ಅವನಲ್ಲಿ ಸ್ವಾಭಾವಿಕವಾಗೇ ಇರುತ್ತೆ. ಅಂದ್ರೆ ಒಬ್ಬ ಇಲ್ಲಪ್ಪ ನನಗಿಂತ ಮುಂಚೆ ಬೇರೆಯವರು ಅಥವಾ ನನ್ನ ಹಾಗೆ ಬೇರೆಯವರು, ಅವರು ಸಹ ನನ್ನಂಗೆ ಅಲ್ವಾ ಅಂತ ಯಾವಾಗ ತಿಳ್ಕೊಳ್ತಾನೆ, ಅವನು ನಿಜವಾದ ಶೂದ್ರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಭಗವಂತ 4 ವರ್ಣದವರು ಹೇಗಿದ್ದಾರೆ ಅನ್ನುವಂತಹ ವಿವರಣೆಯನ್ನ ಕೊಡ್ತಾ ಹೋದ್ರು. ಅಂದ್ರೆ ಬ್ರಾಹ್ಮಣ ಹೇಗಿದ್ದಾನೆ, ಕ್ಷತ್ರಿಯ ಹೇಗಿದ್ದಾನೆ, ವೈಶ್ಯ ಹೇಗಿದ್ದಾನೆ ಹಾಗೂ ಶೂದ್ರ ಹೇಗಿದ್ದಾನೆ. ಈಗ ನಮ್ಗೆ ಕನ್ಫ್ಯೂಸ್ ಆಗ್ಬೋದು. ಅಯ್ಯೋ! ಇದ್ರಲ್ಲೂ ಕೆಲವು ಕ್ವಾಲಿಟೀಸ್ ನನ್ನಲ್ಲಿದೆ, ಬೇರೆದ್ರಲ್ಲೂ ಕೆಲವು ಕ್ವಾಲಿಟೀಸ್ ನನ್ನಲ್ಲಿದೆ, ಇನ್ನೊಂದ್ರಲ್ಲೂ ಕ್ವಾಲಿಟೀಸ್ ನನ್ನಲ್ಲಿ ಇರಬಹುದಲ್ವಾ ಅಂತ. ಅಂದ್ರೆ ಒಂದು ಜೀವಿಯಲ್ಲಿ ಈ 4 ವರ್ಣದವರನ್ನ ಏನು ವಿವರಣೆಯನ್ನ ಕೊಟ್ಟಿದ್ದೀವಿ, ಅದೆಲ್ಲವುದೂ ಸಹ ಸ್ವಾಭಾವಿಕವಾಗೇ ಇರುತ್ತೆ. ಆದ್ರೆ ಯಾವುದು ಅತಿ ಹೆಚ್ಚು ಇರುತ್ತೋ ಅದು ಆ ವರ್ಣಕ್ಕೆ ಸೇರಿರುತ್ತೆ ಅಷ್ಟೇ. ಹಾಗಾಗಿ ವರ್ಣದವರ ಬಗ್ಗೆ ಹೇಳ್ತಾ ಇನ್ನು ಕ್ರೋಢೀಕರಿಸಿ ಕೆಲವು ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಅಂದ್ರೆ ಯಾವುದನ್ನ ಕ್ರೋಢೀಕರಿಸ್ತಾ ಇದ್ದಾನಪ್ಪ ಅಂತ ಅಂದ್ರೆ ಸ್ವೇ ಸ್ವೇ ಅಂದ್ರೆ ತಮ್ಮ ತಮ್ಮ ಕರ್ಮಣಿ ಕೆಲಸದಲ್ಲಿ ಅಭಿರತಃ ತೊಡಗಿ ಸಂಸಿದ್ಧಂ ಸಂಸಿದ್ಧಿಂ ಅಂತ ಅಂದ್ರೆ ಪರಿಪೂರ್ಣತೆಯನ್ನ ಲಭತೆ ಪಡೆಯುತ್ತಾನೆ. ನಥ ನರಹ ಮನುಷ್ಯನು ಸ್ವಕರ್ಮ ತನ್ನ ಕರ್ಮದಲ್ಲಿ ನಿರತನಾಗಿರುವವನು ಸಿದ್ಧಿಯನ್ನ ಯಥಾ ಹೇಗೆ ವಿಂದತಿ ಹೊಂದುತ್ತಾನೆ ತತ್ ಅದನ್ನು ಶೃಣು ಕೇಳು. ಅಂದ್ರೆ ನಾವು ನಮ್ಮ ಕೆಲಸವನ್ನ ಮಾಡ್ಕೊಂಡೆ ನಾವು ಹೇಗೆ ಭಗವಂತನನ್ನ ಸೇರ್ಬಹುದು ಅಂತ ಹೇಳ್ತಾ ಇದ್ದೀನಿ ಕೇಳು. ಈ ಸ್ವಾಭಾವಿಕ ಕರ್ಮ ಯಾಕೆ ಹೇಳಿದೆ ಅಂತ ಅಂದ್ರೆ ಈ ಸ್ವಾಭಾವಿಕ ಕರ್ಮಗಳಿಂದಲೇ ನನ್ನನ್ನ ನೀನು ಪಡಿಬಹುದು. ಅಂದ್ರೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ, ನೀನು ಯಾವ ವರ್ಣದಲ್ಲೇ ಹುಟ್ಟಿದ್ರು, ನೀನು ಯಾವ ಕರ್ಮವನ್ನೇ ಮಾಡಿದ್ರು, ಆ ಕರ್ಮವನ್ನ ನೀನು ನನಗೆ ಒಪ್ಪಿಸಿದ್ದೇ ಆದರೆ ನೀನು ನನ್ನನ್ನ ಬಂದು ಸೇರ್ತೀಯಾ. ಉದಾಹರಣೆ, ಈಗ ಬ್ರಾಹ್ಮಣ ವರ್ಣದಲ್ಲಿದ್ದು ಇದೆಲ್ಲಾ ಕೆಲಸವನ್ನ ಮಾಡಿ ಅಂದ್ರೆ ಅಧ್ಯಯನವನ್ನ ಮಾಡಿ ಅದರಲ್ಲಿ ಆಳವಾಗಿ ತೊಡಗಿ ಎಲ್ಲಾ ಮಾಡಿ ನಾನು ಕೊನೆಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಕೃಷ್ಣ ನಿನ್ನಿಂದ ಅಂತ ನಾನು ಹೇಳಲಿಲ್ಲ ಅಂದ್ರೆ ಅದ್ರಲ್ಲಿ ಮತ್ತೆ ಮುಕ್ತಿ ಪಡೆಯೋದಿಕ್ಕಾಗೋದಿಲ್ಲ. ಹಾಗೇನೆ ಶೂದ್ರನಾಗಿದ್ರು ಅಥವಾ ಕ್ಷತ್ರಿಯನಾಗಿದ್ರು ಅಥವಾ ವೈಶ್ಯನಾಗಿದ್ರು ತನ್ನ ಕೆಲಸವನ್ನ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಭಗವಂತ ನಿನ್ನ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಸಾಕು, ಅದರಲ್ಲಿ ನಾವು ಮುಕ್ತಿಯನ್ನ ಪಡಿಬಹುದು. ಹಾಗಾಗಿ ಈ 4 ವರ್ಣದವರು ಅಂದ್ರೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ, ಈ 4 ವರ್ಣದವರು ತಮ್ಮ ತಮ್ಮ ಕೆಲಸಗಳನ್ನ ಅಂದ್ರೆ ತಮ್ಮ ತಮ್ಮ ಕರ್ತವ್ಯ. ಈಗ ನಾನು ಹೇಳದ್ನಲ್ಲ,
ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಅಯ್ಯೋ ನಾನು ಬರೀ ಮನೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಭಗವಂತನನ್ನ ಸೇರಬಹುದಾ? ಖಂಡಿತ ಸೇರ್ಬೋದು. ಆದ್ರೆ ನಾವು ಯಾರಿಗೇ ಸೇವೆ ಮಾಡಬೇಕಾದ್ರೂ ಬೈಕೊಂಡು ಸೇವೆ ಮಾಡಿದಾಗಲ್ಲ, ಭಗವಂತ ನೀನು ಈ ಸೇವೆಗಾಗಿ ನನ್ನನ್ನ ಆರಿಸ್ಕೊಂಡಿದ್ಯಾ ಅಲ್ವಾ, ಹಾಗಾಗಿ ನಿನಗೆ ಧನ್ಯವಾದ ಅಂತ ನಾವು ಆ ಸಮರ್ಪಣಾ ಭಾವವನ್ನ ಯಾವಾಗ ತೋರಿಸ್ತೀವಿ, ಆಗ ಮಾತ್ರ ನಾವು ಮುಕ್ತಿಯನ್ನ, ಮೋಕ್ಷವನ್ನ ಪಡಿಬಹುದು. ಹಾಗಾಗಿ ಇಲ್ಲಿ ಸ್ವೇ ಸ್ವೇ ಕ ಕರ್ಮಣ್ಯ ಭಿರತಃ ಸಂಸಿದ್ಧಿ ಲಭತೆ ನರಃ. ಅಂದ್ರೆ ಸಂಸಿದ್ಧಿ ಅಂತ ಅಂದ್ರೆ ತಮ್ಮ ತಮ್ಮ ಕರ್ಮದಲ್ಲಿ ಆಸಕ್ತಿಯಲ್ಲಿ ನಿರತನಾಗಿ ತನ್ನ ಕರ್ತವ್ಯವನ್ನ, ಕರ್ಮವನ್ನ ಮಾಡ್ತಾ ಜ್ಞಾನವನ್ನ ಪಡೆದ್ರೆ ನಾವು ಭಗವಂತನ ಲೋಕವನ್ನ ನಾವು ಸೇರಬಹುದು. ಆದ್ರೆ ನಮ್ಮ ಕರ್ತವ್ಯವನ್ನ ಮಾಡ್ತಾ ಜ್ಞಾನ ಯಾಕೆ ಪಡಿಬೇಕು? ಬರೀ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅಂದ್ರೆ ಸಾಲೋದಿಲ್ವಾ? ನೀನು ಯಾವ ವರ್ಣದಲ್ಲೇ ಇರ್ಲಿ, ಆ ವರ್ಣದ ಕೆಲಸವನ್ನ ಮಾಡ್ತಾ ನೀನೇನ್ ಮಾಡ್ಬೇಕು? ಜ್ಞಾನವನ್ನ ಪಡಿಬೇಕು. ಜ್ಞಾನ ಯಾಕೆ ಬೇಕು ಅಂತ ಅಂದ್ರೆ, ಜ್ಞಾನ ಪಡೆದರೆ ನಾವು ನನ್ನ ಭಗವಂತನನ್ನ ಸೇರುವ ಮಾರ್ಗ ನಮಗೆ ತಿಳಿಯೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಕನಕದಾಸರು. ಯಾಕೆ ಇಲ್ಲಿ ಕನಕದಾಸರನ್ನ ನಾನು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಅಫ್ಕೋರ್ಸ್ ಅವರು ಹೊರಗಿನಿಂದ ಕ್ಷತ್ರಿಯರಾಗಿದ್ರು, ಅಂದ್ರೆ ಒಂದು ಪಾಳೆಗಾರರಾಗಿದ್ರು ಅಲ್ವಾ? ಹಾಗೇನೆ ಅವರು ಒಳಗಿನಿಂದ ಬ್ರಾಹ್ಮಣರಾಗಿದ್ರು. ಒಳಗಿನಿಂದ ಬ್ರಾಹ್ಮಣರು ಯಾಕಾಗಿದ್ರು ಅಂತ ಅಂದ್ರೆ, ಅವರು ತಮ್ಮ ಎಲ್ಲ ಕರ್ತವ್ಯವನ್ನ ಭಗವಂತನಿಗೋಸ್ಕರನೇ ಮೀಸಲಿಡ್ತಾರೆ. ಯಾಕೆ ಭಗವಂತ ಹೇಗೆ ಮೀಸಲಿಟ್ರು ಅಂತ ನೀವ್ ಹೇಳ್ತೀರಾ ಅಂತ ಅಂದ್ರೆ, 2 ಕುಪ್ಪರಿಕೆ ಹಣ ಸಿಕ್ಕುತ್ತೆ ಕಣ್ರಿ. ಆ ಹಣದಲ್ಲಿ ಒಂದೇ ಒಂದು ನಾಣ್ಯವನ್ನು ಸಹ ತನಗೆ ಅಂತ ಉಪಯೋಗಿಸದೆ ಭಗವಂತನ ಸೇವೆಗಾಗಿ, ಇಲ್ಲ ಇದು ದೇವಸ್ಥಾನ ಕಟ್ಟಕ್ಕೆ ಅಂತಾನೆ ಸಿಕ್ಕಿದ್ದು ಅಂತ ಅಷ್ಟು ದೇವಸ್ಥಾನಕ್ಕೋಸ್ಕರನೇ ವಿನಿಯೋಗ ಮಾಡ್ತಾರೆ. ಅಂದ್ರೆ ಹಾಗಾಗಿ ಅವರಿಗೆ ಕನಕದಾಸ ಅಂತ ಬಂದಿದ್ದು ಅಲ್ವಾ ಅವರ ಹೆಸರು. ಅಷ್ಟೇ ಅಲ್ಲ, ಅವರು ಭಗವಂತನನ್ನ ಕಾಣಬೇಕು ಅಂತ ಹೇಳಿ ಗುರುಗಳನ್ನ ಹುಡುಕೊಂಡು ಹೋಗ್ತಾರೆ. ಗುರುಗಳನ್ನ ಹುಡುಕಿಕೊಂಡು ಹೋದಾಗ, ನಮ್ಮ ಹಾಗೆ ಈಗ ನಮ್ಮ ಜನ ಏನ್ ಮಾಡ್ತಾರೆ, ಟಿವಿನಲ್ಲಿ ಯಾರೋ 4 ಜನ ಕೂತ್ಕೊಂಡು ಯಾವ್ದೋ ಒಂದ್ 4 ಪೂಜೆ ಮಾಡಿ ಅಂದ ತಕ್ಷಣ ಅವ್ರು ಹೇಳಿದ್ರು ಆ ಪೂಜೆ ಮಾಡ್ಬೇಕು, ಅವ್ರು ಹೇಳಿದ್ರು ಆ ಜಪ ಮಾಡ್ಬೇಕು. ಈ ರೀತಿ ನಿಜಕ್ಕೂ ಸಹ ಕನಕದಾಸರು ಮಾಡ್ಲಿಲ್ಲ. ಮಾಡಿದ್ರ? ಅವ್ರೇನಾದ್ರು ಜಪ ಮಾಡ್ತಾ ಕೂತ್ರ? ಅವ್ರೇನಾದ್ರು ತಪಸ್ಸು ಮಾಡ್ತಾ ಕೂತ್ರ? ಖಂಡಿತ ಮಾಡ್ಲಿಲ್ಲ. ಮತ್ ಏನನ್ನ ಮಾಡಿದ್ರು? ಅವರು ಗುರುಗಳ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಿದ್ರು. ಗುರುಗಳು ಅವರ ಹಿರಿಮೆಯನ್ನ ಶಿಷ್ಯಂದ್ರಿಗೆ ತೋರಿಸ್ಬೇಕು ಅಂತಾನೆ ಸಾಕಷ್ಟು ಚಟುವಟಿಕೆಗಳನ್ನ ಕೊಡ್ತಾರೆ. ಅದರಲ್ಲಿ ಒಂದು ಚಟುವಟಿಕೆ ಬಂದು ಬಾಳೆಹಣ್ಣು ತಿನ್ನೋದು. ಏಕಾದಶಿಯ ದಿನ ಬಾಳೆಹಣ್ಣು ಕೊಟ್ಬಿಟ್ಟು ಎಲ್ರೂ ಬಾಳೆಹಣ್ಣು ತಿನ್ಕೊಂಡ್ ಬನ್ನಿ ಅಂತ ಕಳಿಸ್ತಾರೆ. ಆದ್ರೆ ಕನಕದಾಸರು ತಿನ್ಕೊಂಡ್ ಬರಲ್ಲ. ಯಾಕೆ ತಿನ್ಕೊಂಡ್ ಬರಲ್ಲ? ನೀವ್ ಹೇಳಿದ್ರಿ ಯಾರು ನೋಡದೇ ಇರೋ ಜಾಗದಲ್ಲಿ ತಿನ್ಕೊಂಡ್ ಬಾ ಅಂತ. ಆದ್ರೆ ಎಲ್ಲಾ ಕಡೆ ಭಗವಂತ ಇದ್ದಾನೆ. ಭಗವಂತ ನೋಡ್ತಾ ಇದ್ದಾನಲ್ಲ, ಭಗವಂತನಿಗೆ ಹೆಂಗೆ ಸುಳ್ಳು ಹೇಳಲಿ, ಭಗವಂತನಿಗೆ ಹೇಗ್ ಮೋಸ ಮಾಡ್ಲಿ ಅಂತ ಪ್ರತಿಯೊಬ್ಬರಿಗೂ ಸಾರಿ 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 ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ಒಂದು ಕಳಶವನ್ನ ಅಂದ್ರೆ ಕೊಡವನ್ನ ಕೊಟ್ಬಿಟ್ಟು ಹೇಳ್ತಾರೆ, ಭಗವಂತನಿಗೆ ಅಭಿಷೇಕ ಮಾಡಕ್ಕೆ ನೀರು ಯಾರ್ದು ತುಂಬಾ ಶುದ್ಧವಾಗಿರುತ್ತೋ ಆ ಕೊಡ ತೊಳ್ಕೊಂಡ್ ಬನ್ನಿ ಅಂದಾಗ ಎಲ್ಲರೂ ಆ ಹುಣಸೆ ಹಣ್ಣಲ್ಲಿ ಹೊರಗಡೆ ಅದನ್ನ ತೊಳಿತಾರೆ ವಿನಃ ಒಳಗಡೆ ತೊಳೆಯೋದೇ ಇಲ್ಲ ಕೊಡದ ಒಳಗೆ. ಆದ್ರೆ ಕನಕದಾಸರು ಏನ್ ಮಾಡ್ತಾರೆ, ಹೊರಗಡೆ ಗಲೀಜಾಗೆ ಇರುತ್ತೆ ಆದ್ರೆ ಒಳಗಡೆ ಶುಭ್ರವಾಗಿರುತ್ತೆ. ಯಾಕೆ ಅಂತಂದ್ರೆ ಆ ಕೊಡ ನೀರನ್ನ ಒಳಗಡೆ ತುಂಬಿಕೊಳ್ಳುತ್ತೆ, ಹಾಗಾಗಿ ಒಳಗಡೆ ಶುದ್ಧವಾಗಿರ್ಬೇಕು. ಅಂದ್ರೆ ಇದ್ರ ಅರ್ಥ ಏನು? ನಿನ್ನ ಆತ್ಮ ಪರಿಶುದ್ಧವಾಗಿರ್ಬೇಕು, ನಿನ್ನ ಮನಸ್ಸು ಪರಿಶುದ್ಧವಾಗಿರ್ಬೇಕು, ನಿನ್ನ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಏನು ಇರಬಾರ್ದು. ಅದನ್ನೆಲ್ಲ ಇಟ್ಕೊಂಡು ನೀನು ಹೊರಗಡೆ ಚಂದ ಸ್ನಾನ ಮಾಡ್ಕೊಂಡು ರೇಷ್ಮೆ ಬಟ್ಟೆಯನ್ನ ಉಟ್ಟು
ನಾಮವನ್ನ ಧರಿಸಿ ಜಪಮಾಲೆಯನ್ನ ಕೈಯಲ್ಲಿ ಹಿಡಿದು ನಾನು ಭಗವಂತನ ಭಕ್ತ, ನಾನು ಭಗವಂತನ ಭಕ್ತ, ನಾನು ಭಗವಂತನ ಭಕ್ತ ಅಂದ್ರೆ ನೀನು ಖಂಡಿತವಾಗ್ಲೂ ಭಗವಂತನ ಭಕ್ತನಾಗ್ತೀಯಾ? ಅದರ ಬದಲು ಹೊರಗಡೆ ಸಾಧಾರಣವಾಗೇ ಇದ್ದರೂ ಪರವಾಗಿಲ್ಲ. ಮನಸ್ಸಿನಲ್ಲಿ ಈ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇದೆಲ್ಲವುದನ್ನ ನೀನು ಹೊರಗಡೆ ಹಾಕಿ, ಭಗವಂತ ನೋಡು ನನ್ನ ಮನಸ್ಸನ್ನ ಶುಭ್ರಗೊಳಿಸಿದೀನಿ, ಆಗ ಮಾತ್ರ ಭಗವಂತ ಬಂದು ಕೂತ್ಕೊಳ್ಳೋದಲ್ವಾ? ಇದನ್ನೇ ಕನಕದಾಸರು ಸಾರಿದ್ದು. ಇನ್ನೂ ಹೇಳಬೇಕು ಅಂತ ಅಂದ್ರೆ, ಗುರುಗಳೇ ಇರ್ತಾರೆ. ಗುರುಗಳ ಮುಂದೆ ಒಬ್ರು ಪ್ರಶ್ನೆಯನ್ನ ಕೇಳ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅಂದ್ರೆ, ಎಲ್ಲರಿಗೂ ಹೋಗೋ ಆಸೆ ಇದ್ರೂ ಸಹ ಗುರುಗಳು ಹೋಗ್ಬಹುದು, ಗುರುಗಳು ಹೋಗ್ಬಹುದು ಅಂತ ಹೇಳ್ತಾರೆ ವಿನಃ, ಕನಕದಾಸರು ಒಬ್ರೇ ಹೇಳೋದು ಇಡೀ ಭಗವದ್ಗೀತೆಯ ಸಾರ. ಏನ್ ಹೇಳಿದ್ರು? ನಾನು ಹೋದರೆ ಹೋಗಬಹುದು. ಅಲ್ಲಿಗೆ ಕನಕದಾಸರು ಹೋದ್ರ? ಕನಕದಾಸರು ಹೋಗ್ಲಿಲ್ಲ ಕಣ್ರಿ. ಅವ್ರು ಹೇಳಿದ್ದೇನೋ ನಮ್ಮೆಲ್ರಿಗೂ ಹೇಳಿದ್ರು, ಅಯ್ಯೋ ನಿನ್ನಲ್ಲಿದೆಯಲ್ಲ ನಾನು, ನನ್ನದು, ನನ್ನಿಂದ ಅಂತ, ಅದನ್ನ ಹೋದ್ರೆ ಅಂದ್ರೆ ಅದನ್ನ ಬಿಟ್ಟು ಭಗವಂತ ಎಲ್ಲಾ ನಿನ್ನಿಂದ ಅಂತ ನಾನು ಯಾವಾಗ ಮೊರೆ ಹೋಗ್ತೀನಿ, ಆಗ ಮಾತ್ರ ನಾನು ನನ್ನ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಇಲ್ಲಿ ಯಾಕೆ ನಾನು ಕನಕದಾಸರ ಉದಾಹರಣೆ ಕೊಟ್ಟೆ ಅಂತ ಅಂದ್ರೆ, ನಾವು ನಮ್ಮ ಕರ್ಮವನ್ನ, ಅಂದ್ರೆ ನಾನು ಹೇಳಿದ್ನಲ್ಲ, ಅವರು ಕ್ಷತ್ರಿಯರಾಗೂ ಅವರು ಕೆಲಸವನ್ನ ಮಾಡಿದ್ರು, ಆದ್ರೆ ಒಳಗಿನಿಂದ ಅವರು ಬ್ರಾಹ್ಮಣರಾಗಿದ್ದು ಅವರಿಗೆ ಕುಪ್ಪರಿಗೆ ಹಣ ಸಿಕ್ಕಿದ್ರು ಸಹ ಅವರು ಒಂದೇ ಒಂದು ಪೈಸವನ್ನು ತನ್ನ ಸ್ವಂತ ಖರ್ಚಿಗಾಗಿ ಉಪಯೋಗಿಸ್ಲಿಲ್ಲ. ಅದರ ಜೊತೆ ಜ್ಞಾನ ಪಡೆಯೋದಕ್ಕೋಸ್ಕರ ಗುರುಗಳ ಬಳಿ ಹೋದ್ರು. ಗುರುಗಳ ಬಳಿ ಹೋಗಿ ಅವರು ಯಾವುದೋ ಒಂದು ಜಪವನ್ನೋ ಯಾವುದೋ ಒಂದು ತಪಸ್ಸನ್ನೋ ಅಥವಾ ಗುರುಗಳೇ ನನಗೆ ಮಂತ್ರ ಹೇಳ್ಕೊಡಿ ಅಂತನೋ ಅವ್ರು ಕೇಳಲೇ ಇಲ್ಲ. ಅವರು ಕೇವಲ ಅವರಿಗೆ ತಕ್ಕ ಹಾಗೆ, ಅಂದ್ರೆ ಗುರುಗಳ ಸೇವೆಯನ್ನು ಮಾಡ್ತಾ ಹೋದ್ರು ಅಷ್ಟೆ. ನಾವ್ ಅನ್ಕೊಂತೀವಿ ಅಷ್ಟೇ, ಭಗವಂತನನ್ನ ಪಡಿಬೇಕು ಅಂದ್ರೆ ನಾನು ವೇದಾಧ್ಯಯನ ಮಾಡ್ಬೇಕು, ನನಗೆ ಇನ್ನೊಂದೇನೋ ಗೊತ್ತಿರ್ಬೇಕು, ಮತ್ತೊಂದೇನೋ ಗೊತ್ತಿರ್ಬೇಕು. ಹೌದು, ತಿಳ್ಕೊಳ್ಳೋದು ಖಂಡಿತ ತಪ್ಪಲ್ಲ, ತಿಳ್ಕೊಂಡ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಭಗವಂತನಿಗೆ ಸರೆಂಡರ್ ಆಗ್ಬೇಕು. ಕಂಪ್ಲೀಟ್ ಸರೆಂಡರ್. ಭಗವಂತ ನನಗೇನೂ ಗೊತ್ತಿಲ್ಲ, ನೀನು ಆಡಿಸಿದ ಹಾಗೆ ಆಡುವ ಗೊಂಬೆ ನಾನು, ಸೂತ್ರಧಾರಿ ನೀನು. ನಾಹಂ ಕರ್ತ ಹರಿಕರ್ತ. ಭಗವಂತ ನಿನಗೆ ಹೇಗೆ ಬೇಕೋ ಹಾಗೆ ನನ್ನನ್ನ ನಡೆಸ್ಕೋ. ಹಾಗೇನೆ ಸ್ವಕರ್ಮ ನಿರತ ಸಿದ್ಧಿ ಯಥಾ ವಿಂದತಿ ತಶೃಣು. ಅಂದ್ರೆ ತನ್ನ ಕರ್ತವ್ಯವನ್ನ ಮಾಡ್ತಾ ನನ್ನನ್ನ ಹೇಗೆ ಸೇರ್ಬೋದು ಅಂತ ಇನ್ನೂ ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇನ್ನೂ ಹೇಳ್ತೀನಿ ಅಂತ ಅಂದ್ರೆ, ಹೇಳಿದ ಹಾಗೆ ಇನ್ನು ಬೆರಳೆಣಿಕೆಯಷ್ಟೇ ಶ್ಲೋಕಗಳಿರೋದ್ರಿಂದ ಭಗವಂತ ಎಲ್ಲ ಕ್ರೋಢೀಕರಿಸಿ, ಅಂದ್ರೆ 17 ಅಧ್ಯಾಯವನ್ನು ಕ್ರೋಢೀಕರಿಸಿ ಹಾಗೂ 17 ಅಧ್ಯಾಯದ ಇಲ್ಲಿಯವರೆಗಿನ ಶ್ಲೋಕಗಳನ್ನು ಕ್ರೋಢೀಕರಿಸಿ, ಅಂದ್ರೆ ಒಟ್ಟುಗೂಡಿಸಿ ಕರ್ಮ ಮಾಡ್ತಾ ನನ್ನನ್ನು ಹೇಗ್ ಸೇರ್ಬೋದು ಅಂತ ಇನ್ನೂ ಸೂಕ್ಷ್ಮವಾಗಿ ಹೇಳ್ತೀನಿ. ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಈಗ ಮುಂದೆ ಬರುವ ಶ್ಲೋಕಗಳೇನಿದೆ ಇದು ಇನ್ನೂ ಇಂಪಾರ್ಟೆಂಟ್ ಅಂತ ಭಗವಂತ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ಏಕೆಂದ್ರೆ ಭಗವಂತ ಹೆಚ್ಚು ಕಮ್ಮಿ ಇನ್ನ ಒಂದು 17 ಅಥವಾ 18 ಶ್ಲೋಕಗಳನ್ನ ನಮಗೋಸ್ಕರ ಹೇಳ್ಬಹುದು. ಆ ಶ್ಲೋಕಗಳಲ್ಲಿ ಭಗವಂತ ಇನ್ನೇನನ್ನ ಹೇಳ್ತಾನೆ, ಇನ್ನು ನಾವು ಯಾವುದನ್ನ ಬಿಡ್ತಾ ಭಗವಂತನನ್ನ ಸೇರ್ಬಹುದು ಅನ್ನುವಂತಹ ವಿಚಾರವನ್ನ ಮುಂದೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಒಂದಂತೂ ಗೊತ್ತಾಯ್ತು, ಕನಕದಾಸರ ಉದಾಹರಣೆ ಮೂಲಕ ನಾವು ಸಹ ಭಗವಂತನನ್ನ ಸೇರಬಹುದು ಅಂತ. ಅಂದ್ರೆ ನಾವು ಯಾವ ಜಾತಿಯಲ್ಲಿ ಹುಟ್ಟಿದೀವಿ ದಟ್ ಈಸ್ ನಾಟ್ ಇಂಪಾರ್ಟೆಂಟ್, ನಮ್ಮ ಕರ್ಮದಿಂದ ನಾವು ಯಾವ ಜಾತಿಯಲ್ಲಿ ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ, ನಾನು ಯಾವ ವರ್ಣಕ್ಕೆ ಸೇರಿದರೂ ಸಹ ನಾನು ಭಗವಂತನನ್ನ ಸೇರಬಹುದು. ಆದ್ರೆ ನಾನು ನನ್ನ ಕರ್ತವ್ಯವನ್ನ ನಿಷ್ಕಾಮವಾಗಿ ಮಾಡ್ತಾ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಸೊ ಸದ್ಯಕ್ಕೆ ಜ್ಞಾನವನ್ನ ಪಡಿಬೇಕು ಅಂತ ಹೇಳಿದ್ರು, ಜ್ಞಾನವನ್ನ ನಿಜಕ್ಕೂ ಸಹ ಭಗವದ್ಗೀತೆ ಮೂಲಕನೇ ಪಡಿತಾ ಇದೀವಿ. ಭಗವಂತ ಇನ್ನಷ್ಟು ಜ್ಞಾನವನ್ನ ಕೊಡ್ಲಿ.
ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.